ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಕ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಸ್ಟ್ರೀಟ್ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಅಲ್ಲಿ ಹೋಗಿ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಯಾವ್ದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಶಾಪ್ಗಳಿದೆ. ಅಲ್ಲಿ ಬಸ್, ಮೆಟ್ರೋ, ಬೈಕ್ ನೀವು ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಮೆಟ್ರೋಲಿ ಹೋಗಿ, ಯಾಕೆಂದರೆ ನಮಗೂ ಟೈಮ್ ಸೇವ್ ಆಗುತ್ತೆ ಮತ್ತು ಟ್ರಾಫಿಕ್ ಮಧ್ಯೆ ಹೋಗೋದು ತಪ್ಪತ್ತೆ. ನಾನು ಅಲ್ಲಿ ಹೋಗ್ತಿರೋದು ಎಕ್ಸ್ಪ್ಲೋರ್ ಮಾಡೋದಕ್ಕಷ್ಟೇ ಅಂತ ನಾನು ಅನ್ಕೊತಿದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಏನಾದ್ರು ಇಷ್ಟ ಆದರೆ ಅಫ್ಕೋರ್ಸ್ ತೊಗೊತೀನಿ. ಒಬ್ಬಳೇ ಹೋಗ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಪ್ರೌಡ್ ಆಗುತ್ತೆ ಒಂದೊಂದ್ಸರಿ. ಇವಾಗ ಕಲಿತಾ ಇದ್ದೀನಿ ಇಂಡಿವಿಜುವಲ್ ಆಗಿ ಎಲ್ಲ, ಬಟ್ ಆವಾಗ ಎಲ್ಲದಕ್ಕೂ ಜಗ್ಗಿ ಅಂತ ಇದೆ. ಬಟ್ ಈಗ ಒಬ್ಬೊಬ್ಬಳೇ ಹೋಗೋದನ್ನ ಕಲಿಬೇಕು ಅಂತಲೇ ಕಲಿತಾ ಇದ್ದೀನಿ. ಯಾಕೆ ಗೊತ್ತಾ, ಸಮ್ ಟೈಮ್ಸ್ ಜಗ್ಗಿ ಇಲ್ಲದೆ ಇದ್ದಾಗ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಮೊದಲು ಎಲ್ಲದಕ್ಕೂ ಜಗ್ಗಿ ಅಂತ ಇದ್ದೆ. ಸೊ ಅದಕ್ಕೆ ಇವಾಗ ಒಬ್ಬಳೇ ಹೋಗೋದನ್ನ ಕಲಿಬೇಕು ಅಂತ ಜಗ್ಗಿನೇ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬಳೇ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಬನ್ನಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನನ್ನ ಈ ಎಕ್ಸ್ಪ್ಲೋರ್ ಜರ್ನಿಯಲ್ಲಿ ಫಸ್ಟ್ ಬಂದು ಈ ಶಾಪಿಗೆ ಬಂದಿದೆ. ಈ ಶಾಪ್ ನೇಮೇ ಡಿಫ್ರೆಂಟ್ ಆಗಿದೆ. ಮತ್ತು ನಿಮಗೆ ಗೊತ್ತಾ, ಈ ಶಾಪಲ್ಲಿ 50 ರುಪಿಯಿಂದ ಸ್ಟಾರ್ಟ್ ಆದರೆ 500ಗೂ ಇಯರಿಂಗ್ಸ್ ಇದೆ. ಮತ್ತು ಈ ಥರ ನೆಕ್ ಪೀಸ್ಗಳೆಲ್ಲ 250, 350, 450 ಮತ್ತು ಇನ್ನೂ ಜಾಸ್ತಿ ಇರೋದು ಇದೆ. ತುಂಬ ಚೆನ್ನಾಗಿದೆ, ಯುನಿಕ್ ಆಗಿದೆ. ಈ ಶಾಪ್ ನೇಮ್ ಬಂದುಬಿಟ್ಟು ಸಿ ಆ್ಯಂಡ್ ಟೇಕ್. ಓಕೆ, ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದರೆ ಪಿಕ್ ಎನಿ 10 ರುಪಿ, ಪಿಕ್ ಎನಿ 50 ರುಪಿ ಅಂತ ಇದೆ. ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ, ಬಟ್ ನಾವೇನು ತೊಗೊಳ್ಲಿಲ್ಲ. ಹಾಗೆ ಮುಂದೆ ನಾನಿವಾಗ ಎಂಟ್ರೆನ್ಸಲ್ಲಿ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ. ಹಾಗೆ ಮುಂದೆ ಬಂದು ಒಳಗಡೆ ಬಂದರೆ ಸಮೃದ್ಧಿ ಫ್ಯಾಷನಿಂದ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಟಿ ಶರ್ಟ್ಸು, ಪ್ಯಾಂಟಿ ಎಲ್ಲ ಇತ್ತು. ಪ್ರೈಸ್ ಬಂದುಬಿಟ್ಟು 100ಇಂದ 500. ಇಲ್ಲಿ ಕಾಂಪ್ಲೆಕ್ಸ್ ಥರ ಇದೆ. ಆ ಕಾಂಪ್ಲೆಕ್ಸ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ. ಏನು ಗೊತ್ತಾ, ಒಂದು ಸ್ವಲ್ಪ ಇರಲ್ಲ ಆಯಿತಾ, ಇದೆಲ್ಲ ಚಿಕ್ಕದಿರಲ್ಲ. ಸೊ ಸುತ್ತಿದ್ರೆ ನಮಗೆ ಶಾಪ್ಗಳು ಸಿಗುತ್ತೆ. ದಟ್ ಇಲ್ಲಿ ಒಳಗಡೆ ಬರಬೇಕು. ಫುಲ್ಲು ಒಳಗೆ ಬಂದರೆ ಇಲ್ಲಿ ಪೀಸ್ಗಳದ್ದು ಇದೆ, ಚೆನ್ನಾಗಿದೆ. ಬ್ಲೌಸಸ್ಸು, ರೆಡಿ ಬ್ಲೌಸಸ್ಸು ಇದೆ ಶಾಪ್ ಇಲ್ಲಿ. ನಾನು ಕಾಂಪ್ಲೆಕ್ಸ್ ಒಳಗೆ ಬಂದ ತಕ್ಷಣ ನನಗೆ ಫಸ್ಟ್ ಕಾಣಿಸಿದ್ದು ಬ್ಲೌಸ್ ಶಾಪು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಪ್ರೈಸ್ ಬಂದುಬಿಟ್ಟು ಇಲ್ಲಿ 250ಇಂದ ಸ್ಟಾರ್ಟು. ಬಟ್ 250 ಅಷ್ಟು ಚೆನ್ನಾಗಿರಲ್ಲ. 500ಇಂದ ತೊಗೊಂಡ್ರೆ ತುಂಬ ಚೆನ್ನಾಗಿರೋದಿದೆ. ಸ್ಲೀವ್ಲೆಸ್ ಇದೆ, ಸ್ಲೀವ್ಲೆಸ್ಗೆ ಅಟ್ಯಾಚ್ ಕೊಟ್ಟಿರ್ತಾರೆ, ನಾವು ಅಟ್ಯಾಚ್ ಮಾಡಿಸ್ಕೋಬೋದು. ಎಲ್ಲ ಥರ ಎಲ್ಬೋ ಇರೋದು ಮತ್ತು ನೆಕ್ ಲೈನ್ ಯಾವ ಥರ ಇದೆ ಡಿಸೈನ್ಸ್, ಅದೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ. ನಾವು ನೋಡಿ ಪರ್ಚೇಸ್ ಮಾಡ್ಬೋದು. ಮತ್ತು ವರ್ಕ್ ಇರುವಂಥದ್ದು ಇದೆ. ಹಾಗೆ ಮುಂದೆ ಬಂದರೆ ನನಗೆ ಸ್ಕ್ರೀನ್ಗಳು ಕಾಣಿಸ್ತು. ತುಂಬ ಚೆನ್ನಾಗಿದೆ, ಯುನಿಕ್ ಆಗಿತ್ತು ಮತ್ತು ಡಿಸೈನ್ಸ್ ಕೂಡ ಚೆನ್ನಾಗಿತ್ತು. ದೊಡ್ಡ ವಿಂಡೋಗೆ, ಚಿಕ್ಕ ವಿಂಡೋಗೆ ಎಲ್ಲ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 500ಇಂದ ಇದೆ. ಚಿಕ್ಕದಾದರೆ 350ನಾ? ಇದು ಸೇಮಾ? ಅಂದರೆ ಒಳ್ಳೆ ಕ್ವಾಲಿಟಿ ಬೇಕಂದರೆ 500 ರೇಂಜಿಂದ ತೊಗೊಬೇಕು. ಆ್ಯಕ್ಚುಲಿ ಹಾಗೆ ಮುಂದೆ ಬರ್ತಾ ಇದ್ದರೆ ಪಾರ್ಟಿ ವೇರ್ಸ್ಗಳೆಲ್ಲ ಸಿಗುತ್ತೆ. ಬಟ್ ನಾನು ಹುಡುಕ್ತಾ ಇದ್ದಿದ್ದು ಕುರ್ತಾ ಮತ್ತು ನೆಕ್ಲೈನ್ ಎಲ್ಲ ಒಂದೇ ಥರ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸರ್ಚ್ ಮಾಡಿ ಟೈಮ್ ಕೊಟ್ಟು ಹುಡುಕಿದ್ರೆ ತುಂಬ ಚೆನ್ನಾಗಿರೋದು ಹುಡುಕ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಹುಡುಕೊಂಡು ಒಳಗಡೆ ಬಂದೆ, ಆವಾಗ ಈ ಥರ ಡ್ರೆಸ್ಸಸ್ಗಳು ನನಗೆ ಸಿಕ್ತು. ತುಂಬ ಯುನಿಕ್ ಆಗಿತ್ತು, ಚೆನ್ನಾಗಿತ್ತು. ಕಲರ್ಸ್ ಕೂಡ ಕಾಂಬಿನೇಷನ್ ಚೆನ್ನಾಗಿತ್ತು. ಇದೆಲ್ಲ 1.5, 2 ಆ ಥರ ಇದೆ. ಜಯನಗರಲ್ಲಿ ಏನಂದರೆ ಅವರು ಪ್ರೈಸ್ನೇನು ಜಾಸ್ತಿ ಕೋಟ್ನ ಮಾಡಿರಲ್ಲ. ಒಳ್ಳೆ ಕ್ವಾಲಿಟಿ ಇದ್ದರೆ ನಾವು ಪ್ರೈಸ್ನ ಕಮ್ಮಿ ಮಾಡ್ಸೋಕ್ಕಾಗಲ್ಲ, ಅವ್ರು ಕಮ್ಮಿನೂ ಕೂಡ ಮಾಡಲ್ಲ. ಸೊ ನಾವು ಬಾರ್ಗಿನ್ ಮಾಡೋದು ವೇಸ್ಟು ಅಲ್ಲಿ. ನಾನು ಏನೇನು ತೋರಿಸ್ತಾ ಇದ್ದೀನಿ, ಈ ಶಾಪ್ಸ್ಗಳು ಇರೋದೆಲ್ಲ ಕಾಂಪ್ಲೆಕ್ಸ್ ಒಳಗಡೆ. ಸೊ ನಿಮಗೆ ತುಂಬ ಹುಡುಕೋ ಅವಶ್ಯಕತೆ ಏನಿರಲ್ಲ. ಕಾಂಪ್ಲೆಕ್ಸ್ ಒಳಗಡೆ ಬಂದ ತಕ್ಷಣ ನೀವು ಆಫ್ಟರ್ ಹತ್ಕೊಂಡ್ಬಂದರೆ ಈ ಶಾಪ್ಸ್ ಎಲ್ಲ ನಿಮಗೆ ಸಿಗುತ್ತೆ. ತುಂಬ ಯುನಿಕ್ ಪ್ಲೇಸಸ್ಗಳಿದೆ. ನಾನು ಈ ಕಡೆ ಏನು ತೋರಿಸ್ತಾ ಇದ್ದೀನಿ ಅಷ್ಟೆಲ್ಲ ಈಗ ಲಾಂಗ್ ಡ್ರೆಸ್ಸಸ್ದಾಯಿತು. ನಾನು ಇವಾಗ ಶಾರ್ಟ್ಸ್ ಡ್ರೆಸ್ಸಸ್ ತೋರಿಸ್ತೀನಿ. ಇಷ್ಟು ಈ ಕಡೆ ನಾನು ಏನು ತೋರಿಸ್ತೀನಿ 49 SK ಫ್ಯಾಷನ್ ಅಂತ. ಸೊ ನಾನು ಇಲ್ಲಾಯಿತು, ಇದನ್ನು ಲಾಂಗ್ ಡ್ರೆಸ್ಸಸ್ನ ತೋರಿಸಿದ್ದೀನಿ. ಇವಾಗ ಶಾರ್ಟ್ ಡ್ರೆಸ್ಸಸ್ನ ತೋರಿಸ್ತೀನಿ ನೋಡಿ.
ಈಗಿರೋ ಶಾಪಿಂದ ಸ್ವಲ್ಪ ಮುಂದೆ ಬಂದರೆ ಟೈಮ್ಲೆಸ್ ಟ್ರೆಂಡ್ ಸ್ಟುಡಿಯೋ ಅಂತ ಒಂದು ಶಾಪ್ ಇದೆ. ಈ ಶಾಪಲ್ಲೂ ಅಷ್ಟೇ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು 1000ಇಂದ ಇದೆ, 5000ವರೆಗೂ ಇದೆ. ಇಲ್ಲೊಂದು 2 ಡ್ರೆಸ್ಸಸ್ ತುಂಬ ಇಷ್ಟ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದು ಎಕ್ಸ್ಪ್ಲೋರ್ ಅಷ್ಟೇ ಮಾಡಬೇಕು ಅಂತ, ಸೊ ಅಷ್ಟು ಕೆಲಸ ಮಾತ್ರ ಮಾಡಿದೆ. ಸ್ಟಾರ್ಟಿಂಗ್ ಫ್ರಮ್ 400. ಸೊ ಆ ಡ್ರೆಸ್ಸಸ್ ಎಲ್ಲ ಯಾವುದು ಅದೆಲ್ಲ ಬಂದ್ಬಿಟ್ಟು 1600 ಡಿಸ್ಕೌಂಟ್. ನನಗೆ ಸ್ವಲ್ಪ ಶಾಪಿಂದ ಮುಂದೆ ಬಂದೆ, ನನಗೆ ಶಾರ್ಟ್ ಟಾಪ್ಸ್ಗಳೆಲ್ಲ ಸಿಕ್ತು. ಟಿ ಶರ್ಟ್ಸು, ಟಾಪ್ಸು, ಕ್ರಾಪ್ ಟಾಪ್ಸು, ಹೀಗೆ ಫ್ಯಾಷನ್ ಆಗಿರುವಂಥ ಎಲ್ಲ ಥರ ಟಾಪ್ಸ್ಗಳು ಸಿಕ್ತು ನನಗೆ. ಮತ್ತು ಲಾಂಗ್ ಗೌನ್ಗಳಿತ್ತು, ರೆಡಿ ಟು ವೇರ್ ಸ್ಯಾರೀಸ್ಗಳಿತ್ತು. ಇಲ್ಲೊಂದು ಬ್ಲ್ಯಾಕ್ ಕಲರ್ದು ಕಾಣಿಸ್ತಿದೆ ಅಲ್ಲ ನಿಮಗೆ, ಅದು 11,000 ಅಂತೆ. ಇಲ್ಲೊಂದು ಹೆವಿ ಕಾಸ್ಟ್ಲಿ ಇತ್ತು. ಸರ್ ಎಲ್ಲ ಇದೇನಿಲ್ಲ ಏನು ಕಾಸ್ಟ್ ಆಗುತ್ತೆ? 3500 ಆಗುತ್ತೆ. 3500 ಸ್ಟಾರ್ಟಿಂಗ್ ಏನಿಂದ ಸ್ಟಾರ್ಟ್ ಆಗುತ್ತೆ? 3 ಅಬೋವ್ ಇಂದ 3 ಇಂದನೇ ಸ್ಟಾರ್ಟ್. ಅದೆಷ್ಟು ಬ್ಲ್ಯಾಕು? 11,000. ಎಲ್ಲನೂ ಅಷ್ಟೇನಾ? ಇಲ್ಲ, ಇದು 11,000, ಇದು 9,500. ಒಂದೊಂದು ರೇಟ್ ಇದೆ ಮೇಡಮ್. ಇದು ನೋಡಿ 4,500. ಇದಾ? ಇದು 7,500. ಒಂದಿಷ್ಟು ಶಾಪ್ಗಳನ್ನ ನೋಡಿದೆ, ತುಂಬ ಚೆನ್ನಾಗಿದೆ ಆಯ್ತಾ ಕಲೆಕ್ಷನ್ಸ್ ಉಂಟು. ಅಂದರೆ ಈಗ ತೋರಿಸಿದ್ನಲ್ಲ ಆ ಶಾಪಲ್ಲಿ ಆ್ಯಕ್ಚುಲಿ 3000ಇಂದ ಸ್ಟಾರ್ಟು 12,000ವರೆಗೂ ಇದೆ. ಫುಲ್ಲು ಶಾಪಿಂಗ್ ಮಾಡಬೇಕು ಅಂದರೆ ನೀವು ಬನ್ನಿ, ಇನ್ನು ಕಡಿಮೆ ಪ್ರೈಸಲ್ಲಿ ಇರೋದನ್ನ ತೋರಿಸ್ತೀನಿ. ಓಕೆನಾ? ಬನ್ನಿ. ನಾನು ನೋಡಿದಂತಹ ದಿ ಬೆಸ್ಟ್ ಶ್ರೀ ವಿನಾಯಕ ರೆಡಿಮೇಡ್ ಬ್ಲೌಸ್ ಎಲ್ಲ ತೊಗೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಈ ರೌಂಡ್ ನೆಕ್ ಬಿಟ್ಬಿಟ್ಟು ಅವರು ವಿ ಮಾಡಬೇಕು ಅಂತ ನನ್ನ ಒಪಿನಿಯನ್ ಇತ್ತು. ಸೊ ಎಲ್ಲ ಥರ ಡಿಸೈನ್ಸ್ ಇದೆ, ಮತ್ತು ನಮಗೆ ಯಾವ ಥರ ಕ್ಲಾತ್ ಬೇಕು ಬಟ್ಟೆ ಆ ಥರನೂ ಇದೆ. ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಬೋದು. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಜಸ್ಟ್ 500ಇಂದ 3000ವರೆಗೂ ಅಂತ ಅವ್ರು ಹೇಳ್ತಾರೆ, ನಾವಲ್ಲ. ನನಗೆ ಪರ್ಸ್ನಲಿ ಇದೊಂದು ಬ್ಲೌಸ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಈ ಥರ ರೆಡಿ ಇರುವಂತಹ ಬ್ಲೌಸ್ ಪೀಸ್ಗಳು ಇಷ್ಟ ಆಯಿತು. ಈ ಬ್ಲೌಸ್ ಶಾಪಲ್ಲಿ ನಿಮಗೆ ಬ್ಲೌಸ್ ಬೇಕಾದರೆ ನಿಜ ಸಕ್ಕತ್ತಾಗಿದೆ, ತೊಗೊಬೋದು. ಶ್ರೀ ವಿನಾಯಕ ರೆಡಿಮೇಡ್ ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ಹೌ ಮಚ್? Just 450. ದಿಸ್ ಒನ್ ಇಸ್ ಬ್ಲ್ಯಾಕ್. Which one? ದಿಸ್ ಒನ್ ಬ್ಲ್ಯಾಕ್. This is 1,450. I will give discount. ಯುವರ್ ಶಾಪ್ ನೇಮ್? Shop name VM Fashion. VM Fashion. VM Fashion. Shop number 2. ಓಕೆ. ಏನು ಗೊತ್ತಾ, ಒಂದಕ್ಕಿಂತ ಒಂದು ಡ್ರೆಸ್ನ ನೋಡಿ ಒಂದೇ ಕಡೆ ಸುತ್ತುತ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗಂತೂ. ಸೀರಿಯಸ್ ಆಗಿ ಹುಡುಗಿರಿಗಂತೂ ಸಕ್ಕತ್ತಾಗಿದೆ, ಡ್ರೆಸ್ಗಳಂತೂ ತುಂಬ ಚೆನ್ನಾಗಿದೆ. ಒಂದ್ಸರಿ ಒಳಗೆ ಹೋಗ್ಬಿಟ್ರೆ ಯಾವ ಕಡೆ ಆಚೆ ಹೋಗ್ಬೇಕು ಅಂತಲೇ ಗೊತ್ತಾಗ್ದಲೇ ಸುತ್ತಿ ಮತ್ತೆ ಅಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಹೆಂಗೆ. ಥ್ರೂ ಇನ್ಸಿಡೆಂಟ್ ಆಯ್ತು ಏನು ಗೊತ್ತಾ, ಒಂದು ಶಾಪಲ್ಲಿ ಬ್ಲೌಸ್ನ ನೋಡಿದ್ದೀನಿ, ಮತ್ತೆ ಹೋಗಿ ಅದೇ ಶಾಪಲ್ಲಿ ನಿಂತಿದ್ದೀನಿ. ಅಯ್ಯೋ ಕತೆ. ಬಟ್ಟೆ ಅಷ್ಟೇ ಅಲ್ಲದೆ ಶೂಸ್ ಇದೆ, ಸ್ಲಿಪ್ಪರ್ಸ್ ಇದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ. ಇದು ಬಂದುಬಿಟ್ಟು 150ಇಂದ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ಲಿಪ್ಪರ್ಸ್ ಎಲ್ಲ ಬಂದುಬಿಟ್ಟು 500ಇಂದ ಸ್ಟಾರ್ಟ್ ಆಗುತ್ತೆ. 500 to 1000 to 1000ವರೆಗೂ ಇದೆ. ಅಷ್ಟೇ ಅಲ್ಲದೆ ಬ್ಯಾಗ್ ಕಡೆಗೆ ಬಂದರೆ ಒಳ್ಳೊಳ್ಳೆ ಬ್ಯಾಗ್ಸ್ ಕಲೆಕ್ಷನ್ಸ್ ಇದೆ. ಅಲ್ಲೇ ಅಕ್ಕಪಕ್ಕನೇ, ಅಷ್ಟೇ ದೂರ ಎಲ್ಲೂ ಹೋಗೋ ಥರ ಇಲ್ಲ, ನಿಮಗೆ ಗೊತ್ತಿರೋ ಥರನೇ ಅಲ್ಲೇ ಎಲ್ಲ ಸುತ್ತಿದ್ರೆ ಎಲ್ಲ ಸಿಕ್ಬಿಡುತ್ತೆ. ಸಾಯಿ ಗಾರ್ಮೆಂಟ್ಸ್ ಅಂತ. ಇದು ಬಾಯ್ಸ್ಗಳಿಗೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಡ್ರೆಸ್ಗಳದ್ದು. ಆ್ಯಕ್ಚುಲಿ ಒಳಗೆ ಹೋಗ್ಬಿಟ್ಟು ನೋಡಿದೆ, ನಾನು ಆಚೆನೇ ತೆಗೆದು ಎಷ್ಟದು ಪೀಸು? ಇದು 300. ಆ್ಯಕ್ಚುಲಿ ಈ ಗ್ರ್ಯಾಂಡ್ ಬ್ಲೌಸ್ ಬಂದುಬಿಟ್ಟು ಬರೀ 800 ಅಷ್ಟೇ. ತುಂಬ ಚೆನ್ನಾಗಿತ್ತು, ವಿತ್ ಕಪ್ ಇದೆ. ಬಟ್ ಆದರೆ ನಾನು ತೊಗೊಳ್ಲಿಲ್ಲ, ತುಂಬ ಹೆವಿ ಅನಿಸುತ್ತೆ ಅಂತ. ಬಟ್ ಹೆವಿಯಾಗಿ ಹಾಕೋರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಳೆಗಳಿದೆ, ಬ್ಯಾಂಗಲ್ಸು, ವಾಚು, ಎಷ್ಟು ಥರ ನೋಡ್ತೀವಿ ಅಷ್ಟು ಥರ ಇದೆ. ಸೊ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡುತ್ತಾ ಹೋದರೆ ಸೀರಿಯಸ್ಸಾಗಿ ಒಂದಿನ ಎಲ್ಲ ಬೇಕಾಗುತ್ತೆ ಅಂತ ಪಟ ಮಾಡ್ತಾಯಿದ್ದೆ. ಯಾಕೆಂದರೆ ಟೈಮ್ ಆಗ್ತಾಯಿತ್ತು ಆಲ್ರೆಡಿ. ನನಗೆ ಎಷ್ಟು ನೋಡಿದ್ರೂ ಮುಗಿತಾನೆ ಇಲ್ಲ. ಮುಂದೆ ಹೋದರೆ ಇನ್ನೂ ಇಲ್ಲಿ ಈ ಕಡೆ ಬಂದೇ ಇಲ್ಲ ಅಲ್ವಾ ನಾನು ಅಂತ ಅನ್ನಿಸ್ತಾ ಇತ್ತು. ಇಲ್ಲೊಂದು ಶಾಪ್ ಹತ್ರ ಬಂದೆ, ತುಂಬ ಚೆನ್ನಾಗಿರೋ ಜೀನ್ಸ್ ಟಾಪ್ಸ್ಗಳಿತ್ತು, ಬಟ್ ನಾನು ತೊಗೊಳ್ಲಿಲ್ಲ. ಹಾಗೆ ಮುಂದೆ ಬಂದುಬಿಟ್ಟೆ. ಮುಂದೆ ಬಂದ ತಕ್ಷಣ ನನಗೆ ಪ್ಲಾಜಾ ಪ್ಯಾಂಟ್ಸ್ಗಳು ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಎರಡೂ ಸಿಕ್ತು. ಮತ್ತು ಕಲರ್ಸ್ ಇದೆ. 150ಇಂದ 500 ತನಕನೂ ಈ ಶಾಪಲ್ಲಿ ಇರೋವಂಥದ್ದು.
ಹಾಗೆ ನಾನು ಆ ಶಾಪಿಂದ ಮುಂದೆ ಬಂದ ತಕ್ಷಣ ನನಗೆ ಸೋಫಾ ಕವರ್ಸು ಮ್ಯಾಟ್ ಇರುವಂಥ ಒಂದು ಶಾಪ್ ಸಿಕ್ತು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಇಲ್ಲೂ ಅಷ್ಟೇ 500ಇಂದ ಸ್ಟಾರ್ಟ್ ಆಗಿ ಒಂದು 5000ವರೆಗೂ ಇಲ್ಲಿ ಕಲೆಕ್ಷನ್ಸ್ ಇದೆ. ಮತ್ತು ಪುಟ್ಟ ಮಕ್ಕಳದು ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಜೀನ್ಸ್ ಕೂಡ ನಾನು ಯಾವ ಸರಿ ಹೋದಾಗಲೂ ನೋಡಿರಲಿಲ್ಲ, ಬಟ್ ಈ ಸರಿ ಜೀನ್ಸ್ನು ಕೂಡ ನೋಡಿದೆ, ಖುಷಿಯಾಯಿತು, ಬಟ್ ತಗೊಳ್ಲಿಲ್ಲ. ಸ್ವಲ್ಪ ಆ ಶಾಪಿಂದ ಮುಂದೆ ಬಂದ ತಕ್ಷಣ ವೇಲ್ಗಳು ಸಿಗುತ್ತೆ. ಈ ವೇಲ್ಗಳೆಲ್ಲ ನಮಗೆ 100 ರೂಪಿ, 200, 250ವರೆಗೂ ಇದೆ. ಈ ಮ್ಯಾಟ್ಸ್ಗಳೆಲ್ಲ 100, 150, 200ವರೆಗೂ ಇದೆ. ಡಾಲ್ ಅಷ್ಟೇ, ಡಾಲ್ ನನ್ನ ಕೇಳಿದಾಗ ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಅದಕ್ಕೋಸ್ಕರ ತೊಗೊಳ್ಲಿಲ್ಲ. 200, 250 ಹೇಳಿದ್ರು. ಹಾಗೆ ಮುಂದೆ ಬಂದ ತಕ್ಷಣ ಪಿಕ್ ಎನಿ 10 ರೂಪಿ ಅಂತ ತೊಗೊಂಡೆ. ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕಷ್ಟೇ ಬಂದಿದ್ದು, ಸೊ ಎಕ್ಸ್ಪ್ಲೋರ್ ಅಷ್ಟೇ ಮಾಡಿದ್ದೀನಿ. ಏನಾದ್ರು ತೊಗೊಳಕ್ಕೆ ಹೋದರೆ ತುಂಬಾ ಇತ್ತು ತೊಗೊಳಕ್ಕೆ, ಏನು ತೊಗೊಳ್ಳೋಣ ಅನ್ನೋದೇ ಗೊತ್ತಾಗ್ತಿಲ್ಲ. ಡ್ರೆಸ್ಗಳು ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿದೆ. ನಾವು ಮೇನ್ ರೋಡ್ ಬಂದ ತಕ್ಷಣ ನಮಗೆ ಈ ಶಾಪ್ ಕಾಣಿಸುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬಟ್ ಕಲೆಕ್ಷನ್ ರೇಟ್ ಬಂದುಬಿಟ್ಟು 3000ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಥರ ಕ್ಯಾರಿ ಬ್ಯಾಗ್ಸ್ ಕೂಡ ಇದೆ. ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು ಅಂದರೆ ಈ ಶಾಪಲ್ಲಿ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಗಿ ಆ್ಯಕ್ಚುಲಿ ತೊಗೊಳಕ್ಕೆ ಹೋದೆ, ಬಟ್ ನನ್ನ ಸೈಜ್ ಇರಲಿಲ್ಲ, ಸೊ ಅದಕ್ಕೆ ಸುಮ್ಮನೆ ಆದೆ. ಅದಾದಮೇಲೆ ಸ್ಲಿಪ್ಪರ್ ತೊಗೊಳಕ್ಕೆ ಅಂತ ಬಂದು ನನಗಂತೂ ಹೆವಿ ಕನ್ಫ್ಯೂಸ್ ಆಯಿತು, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಲಾಸ್ಟಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡು ಬಂದಿದ್ದೀನಿ. ಇಷ್ಟೆಲ್ಲ ಮಾಡೋಳಗೆ ನಂಗೆ ತುಂಬಾ ಟಯರ್ಡ್ ಆಗಿತ್ತು. ಒಂದು ಎಳ್ನೀರು ಕುಡ್ಕೊಂಡು ಮನೆ ಕಡೆಗೆ ಬಂದ್ವು. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.